ನಮಸ್ಕಾರ, ನಾನು ವಿದ್ಯಾ ಮಲ್ನಾಡ್. ಇವತ್ತಿನ ಸಮಾಚಾರದಲ್ಲಿ ಕಾವೇರಿಗೆ ಕರ್ನಾಟಕ ಮತ್ತೆ ಮತ್ತೆ ಕಣ್ಣೀರ್ ಹಾಕ್ಬೇಕಾ, ನಮ್ ಗಂಟ್ಲು ಒಣಗ್ತಾ ಇದೆ ರೀ ಅನ್ನೋದನ್ನ ಕೇಳ್ಬೇಕಾ, ಇಲ್ಲ ಗದ್ದೆಗೆ ನೀರ್ ಕೊಡಿ ಅನ್ನೋರ್ ಪರ ನಿಂತ್ಕೋಬೇಕಾ? ಇನ್ನೊಂದ್ ಕಡೆ ಸಿಜೆಪಿ ಅವರು ನೀಟ್ ಗೆದ್ರು, ಈಗ ರಿಸರ್ವೇಶನ್ ಹಟಾವೋ ಅಂತ ಮತ್ತೊಂದು ಗುಂಪು ಹೇಳ್ತಾ ಇದೆ. ರಾತ್ರಿ ಕಳೆದು ಬೆಳಗಾಗೋ ಅಷ್ಟರಲ್ಲಿ ಈ ಅಕೌಂಟಿಗೆ ಲಕ್ಷ ಲಕ್ಷ ಜನ ಫಾಲೋ ಮಾಡ್ತಾ ಇದ್ದಾರೆ. ಮೂರನೇ ಸುದ್ದಿ ಏನಪ್ಪಾ ಅಂದ್ರೆ ಏಡ್ಸ್ ಅಥವಾ HIV ಹೆಚ್ಚು ಆಗ್ತಾ ಇದೆ. ಇನ್ನು ಮುಂದೆ ಡಿಗ್ರಿ ಕಾಲೇಜ್ಗಳಲ್ಲಿ ಟೆಸ್ಟ್ ಮಾಡುತ್ತಂತೆ ಗೌರ್ಮೆಂಟ್. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಲ್ಲ ವಿಷಯಗಳನ್ನ ಸುದೀರ್ಘವಾಗಿ ಇವತ್ತು ಚರ್ಚೆ ಮತ್ತು ನಿಮ್ಮ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಕಾವೇರಿ ವಿಚಾರ. ಕಾವೇರಿಗೆ ಮತ್ತೆ ಮತ್ತೆ ನಾವು ಕಣ್ಣೀರು ಹಾಕೋ ಪರಿಸ್ಥಿತಿ. ಒಂದ್ ಕಡೆ ಬರಗಾಲದ ನಡುವೆಯೇ ಕರ್ನಾಟಕಕ್ಕೆ ಮತ್ತೆ ಕಾವೇರಿ ಶಾಕ್ ಸಿಕ್ಕಿದೆ. ಕನ್ನಡಿಗರಿಗೆ ಬರೆ ಎಳಿತಾ ಇದೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಅಂದ್ರೆ CWRC. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಹೇಳ್ತಾ ಇದ್ದಾರೆ, ಶಿಫಾರಸ್ ಮಾಡಿದ್ದಾರೆ. 15 ದಿನದಲ್ಲಿ 4 TMC ಕಾವೇರಿ ನೀರು ಬಿಡುಗಡೆಗೆ ಈಗ ಅವರು ಸೂಚನೆ ಹೊರಡಿಸಿದ್ದಾರೆ. ಡೆಲ್ಲಿಯಲ್ಲಿ ಸಭೆ ನಡೀತಿವತ್ತು. CWRC ಆದೇಶ ಹೊರಡಿಸಿದೆ. ಈ ಕಡೆ ಬರ ತಾಂಡವ ಆಡ್ತಾ ಇದೆ. ನಮ್ಮ ರೈತರ ಗದ್ದೆಗೆ ನೀರಿರ್ಲಿ, ಕುಡಿಯೋಕ್ಕೂ ಕೂಡ ನೀರಿಲ್ಲ. ಇಲ್ಲಿ ಗಂಟ್ಲು ತಣ್ಣಗೆ ಮಾಡ್ಕೊಳ್ಳೋಕೆ ಅಥವಾ ಗಂಟ್ಲು ಒಣಗ್ತಾ ಇದೆ. ಇಲ್ಲಿ ತಣಿಸೋದಕ್ಕೂ ನೀರಿಲ್ಲ. ಇಂಥ ಟೈಮ್ನಲ್ಲಿ ಗದ್ದೆಗೆ ನೀರು ಬಿಡಿ, ನಮ್ಮ ಪಾಲ್ ನಮಗೆ ಕೊಡಿ ಅಂತ ತಮಿಳುನಾಡು ಇವತ್ತು ಆದೇಶ ಕೂಡ ಅವ್ರ ಪರವಾಗೇ ಇದೆ. ಬರಗಾಲದ ನಡುವೆ ಕರ್ನಾಟಕಕ್ಕೆ ನಿಜಕ್ಕೂ ಶಾಕ್. ಇದು ಅನ್ಯಾಯ. ಕರ್ನಾಟಕಕ್ಕೆ ಮತ್ತೆ 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 ಅನ್ಯಾಯ. ಎಲ್ಲೆಡುತ್ತಾ ಇದ್ದೀವಿ ನಾವು? ಬರಗಾಲದಲ್ಲಿ ಮತ್ತು ಮಳೆ ಬಂದಾಗ ಹೇಗೆ ಇಂತಹದ್ದೊಂದು ಡಿಸಿಷನ್ಗೆ ಯಾರೂ ಹೋಗ್ತಾ ಇಲ್ಲ. ಮುಂದಕ್ಕೆ ಏನು ಮಾಡ್ತಾರೆ ಇವರು? CWMAಗೆ ಹೋಗ್ಬೋದು, ಅಪೀಲ್ ಹೋಗ್ಬೋದು, ಬಟ್ ಅವ್ರು ಏನಂತಾರೆ ಗೊತ್ತಿಲ್ಲ. ಅಲ್ಲೂ ಆಗ್ಲಿಲ್ವಾ, ಹೋಗ್ತೀವಿ ಸುಪ್ರೀಂ ಕೋರ್ಟ್ಗೆ ಅನ್ನಂಗಿಲ್ಲ. ಸುಪ್ರೀಂ ಕೋರ್ಟ್ ಆಲ್ರೆಡಿ ಹೇಳ್ಬಿಟ್ಟಿದೆಯಲ್ಲ ಇವಾಗ. ಈ ವಿಷಯನ ಇಟ್ಕೊಂಡು ಪದೇ ಪದೇ ಬರಬೇಡಿ, ಅಲ್ಲೇನು ಬರುತ್ತೋ ತೀರ್ಪು ಅದೇ ಫೈನಲ್ ಅಂದ್ಬಿಟ್ಟಿದ್ದಾರೆ. ಹಾಗಾದ್ರೆ ಕರ್ನಾಟಕದ ಕತೆ ಏನು? ಬರಗಾಲ ಮುಂಗಾರು ಆರಂಭ ಆಗಬೇಕಿತ್ತು. ಇಷ್ಟೊತ್ತಿಗೆ ನಾವು ಪ್ರವಾಹ ಅನ್ನೋ ಸುದ್ದಿ ಓದಬೇಕಿತ್ತು, ಬಟ್ ಹಂಗಾಗ್ತಾ ಇಲ್ಲ. ಈ ಕಾವೇರಿ ನೀರು ನಿರ್ವಹಣಾ ಸಮಿತಿ ಸಭೆ ಇದೆಯಲ್ಲ, ಇವತ್ತು ಏನೇನು ಚರ್ಚೆ ಆಯ್ತು ಇದರಲ್ಲಿ ಏನು ನೋಡೋಣ ನಾವು. ಒಟ್ಟು ಪೆಂಡಿಂಗ್ ಕರ್ನಾಟಕದವರು 9.19 TMC ಬಾಕಿ ಉಳಿಸ್ಕೊಂಡಿದ್ದಾರೆ. ಇದನ್ನ ಬಿಡುಗಡೆ ಮಾಡಬೇಕು ಅಂತ ತಮಿಳುನಾಡು ಪಟ್ಟು ಇಟ್ಕೊಂಡಿರೋದು. ಇಲ್ಲಿ ನೋಡಿದ್ರೆ ಮುಂಗಾರಿನ ಕೊರತೆ ಇದೆ, ಬರಗಾಲದ ಸಮಸ್ಯೆ ಇದೆ. ಇದನ್ನ ಅರ್ಥ ಮಾಡಿಸೋ ಪ್ರಯತ್ನವನ್ನ ರಾಜ್ಯದವ್ರು ಮಾಡಿದ್ದಾರೆ, ಬಟ್ ಕಿವಿಗೆ ಹಾಕೊಳ್ತಾ ಇಲ್ಲ ತಮಿಳುನಾಡವರು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಗೆ ರಾಜ್ಯ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಫ್ಯಾಕ್ಟ್ ಏನಿದೆ ನಿಮಗೆ ಹೇಳ್ತೀವಿ, ಬನ್ನಿ ಅರ್ಥ ಮಾಡ್ಕೊ ಬನ್ನಿ. ನಾವು ನೀರಿದ್ದು ಕೊಡಲ್ಲ ಅಂತ ಮುಚ್ಚಿಟ್ಕೊಳಕ್ಕಂತೂ ಆಗಲ್ವಾ? ಬರಗಾಲ ಇದೆ, ಮುಂಗಾರು ಆರಂಭ ಆಗಿ ಇಷ್ಟು ದಿನ ಆದರೂ ಕೂಡ ಮಳೆ ಬರ್ತಾ ಇಲ್ಲ ಸರಿಯಾದ ಟೈಮಿಗೆ. ಇರೋ ನೀರನ್ನು ಬಿಟ್ಬಿಟ್ರೆ, ನೀವು ರೈತರಿಗೆ ಅಂತ ಇದ್ದೀರಿ ಒಪ್ಕೋತೀವಿ, ಈಗ ಇರೋ ನೀರನ್ನು ಬಿಟ್ಬಿಟ್ರೆ ನಮ್ಮಲ್ಲಿ ಕುಡಿಯೋಕೆ ನೀರಿರಲ್ಲ. ಯಾರಿಗೆ ಆದ್ಯತೆ ಕೊಡಬೇಕು? ದಯವಿಟ್ಟು ನೀವು ಇದರಲ್ಲಿ ಗಮನ ಹರಿಸ್ಬೇಕು ಅಂತ ಹೇಳಿದ್ರು ಕೂಡ ಒಪ್ಪಿಲ್ಲ. ತೀರ್ಪು ಅವ್ರ ಕಡೆಗೆ ಬಂದಿದೆ, ಸೂಚನೆ ಅವ್ರ ಕಡೆಗೆ. ಅಂದರೆ ಯಥಾವತ್ತಾಗಿ ನೀರೇನು ಬಿಡಬೇಕಿತ್ತು ಅವ್ರ ಪಾಲಿಂದ ಬಿಡಿ ಅಂತ. ಏನು ಮಾಡುತ್ತೆ ಕರ್ನಾಟಕ ಇವಾಗ? ಮಣಿಯುತ್ತಾ? ಕರ್ನಾಟಕ ಮಣಿದ್ರೆ ಇಲ್ಲಿನ ರೈತರ ಪರಿಸ್ಥಿತಿ ಏನು, ಇಲ್ಲಿನ ಜನರ ಪರಿಸ್ಥಿತಿ ಏನು? ಕುಡಿಯೋಕ್ಕೂ ಇಲ್ವಲ್ಲ, ರೈತರದ್ದು ಸೆಕೆಂಡ್ರಿ, ಕುಡಿಯೋಕ್ಕೂ ಇಲ್ವಲ್ಲ. ಈಗ ನಮ್ಮ ಮುಂದಿರೋ ಆಯ್ಕೆಗಳು ಏನು ಹಾಗಾದರೆ? ಲಾಸ್ಟ್ ಒಂದು 15 ದಿನ ಸ್ವಲ್ಪ ಸಮಾಧಾನವಾಗಿ ಇದ್ವಪ್ಪ. ಈ ಮೀಟಿಂಗ್ ಆಗ್ತಾ ಇದ್ರು, ನಮ್ಮವರು ಪರವಾಗಿಲ್ಲಪ್ಪ, ಅಚ್ಚುಕಟ್ಟಾಗಿ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಗದ್ದೆಗಳು ಬಾಯಿ ಬಿಡ್ತಾ ಇದ್ದಾವೆ ಅಥವಾ ಬಿರುಕು ಬಿಡ್ತಾ ಇದೆ, ಕುಡಿಯೋಕ್ಕೂ ನೀರಿಲ್ಲ. ತಮಿಳ್ನಾಡವರು ಅರ್ಥ ಮಾಡ್ಕೋಬೇಕು. ಮಳೆ ಬಂದ್ಬಿಟ್ರೆ ನಾವೇ ನಿಮ್ಮ ಹತ್ರ ಹೇಳಿಸ್ಕೊಳಕ್ ಹೋಗಲ್ಲ, ನಿಮ್ಮ ಪಾಲಿನ ನೀರು ನಿಮಗೆ ಕೊಡ್ತೀವಿ ಅಂತ ಚೆನ್ನಾಗಿ ಅಚ್ಚುಕಟ್ಟಾಗಿ ಅರ್ಥ ಮಾಡಿಸಿದ್ರು. ಬಟ್ ಈ ಸಲ ಹಂಗಾಗಿಲ್ಲ. ಈಗ ನಮ್ಮ ಮುಂದಿರೋ ಆಯ್ಕೆಗಳೇನು ನೋಡ್ತಾ ಹೋಗೋಣ. ಸುಪ್ರೀಂ ಕೋರ್ಟ್ನಲ್ಲಿ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಕೆ ಮಾಡ್ಬೋದು. ಇನ್ನೊಂದ್ಸಲ ನೋಡಿ ಸರ್ ಇದನ್ನ ಅಂತ ಕೇಳ್ಬೋದು. ತಮಿಳುನಾಡು ಜೊತೆ ಸಂವಾದ ಹಾಗೂ ದ್ವಿಪಕ್ಷೀಯ ಮಾತುಕತೆಗೆ ಮುಂದಾಗ್ಬೋದು, ಅಥವಾ ಈ ಜಲ ವಿವಾದ ಕುರಿತು ಕಾನೂನು ಹೋರಾಟ ಮಾಡೋದು ಕೂಡ ನಮ್ಮ ಮುಂದಿರೋ ಆಯ್ಕೆ. ಸುಪ್ರೀಂ ಕೋರ್ಟಿಗೆ ಹೋಗೋದ್ರ ಬಗ್ಗೆ ನಾನು ಆಲ್ರೆಡಿ ಒಂದ್ಸಲ ಹೇಳಿದೆ ನಿಮಗೆ. ಸುಪ್ರೀಂ ಕೋರ್ಟ್ ಇದೇ ವಿಚಾರ ಇಟ್ಕೊಂಡು ಪದೇ 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 ಬಂದು ನಿಂತ್ಕೊಬೇಡಿ, ಇಲ್ಲಿ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅದೇ ಫೈನಲ್ ಅಂದಿದ್ದಾರೆ ಇವಾಗ. ಸೊ ಮುಂದಕ್ಕೆ ಏನು ಮಾಡೋದು? ಈ DPR ಇದೆಯಲ್ಲ, ಈ DPR ಪ್ರಕ್ರಿಯೆನ ಕಾನೂನು ಚೌಕಟ್ಟಿನಲ್ಲೇ ವೇಗಗೊಳಿಸಬೇಕು. ಈ ತಜ್ಞರ ವರದಿ ಮೂಲಕ ಪ್ರಾಧಿಕಾರಕ್ಕೆ ವಾಸ್ತವತೆ ಏನು, ನಾವು ನೀರಿದ್ದೇನು ಬಚ್ಚಿಡ್ಕತಾ ಇಲ್ಲ, ಮುಂಗಾರು ಸರಿಯಾಗಿ ಆಗ್ತಾ ಇಲ್ಲ, ನಮ್ಮಲ್ಲೂ ರೈತರ ಪರಿಸ್ಥಿತಿ ಹಿಂಗೆ ಇದೆ, ಭಿನ್ನವಾಗೇನಿಲ್ಲ. ಬಟ್ ಅದಕ್ಕಿಂತ ಹೆಚ್ಚಾಗಿ ನೀವು ಕನ್ವಿನ್ಸ್ ಆಗಬೇಕಾಗಿರೋದು ಯಾವುದು ಗೊತ್ತಾ? ನಮ್ಮ ರಾಜ್ಯದಲ್ಲಿ ಈ ಕಾವೇರಿ ನೀರಿಗೆ ಏನಿದೆ ಅದನ್ನು ಬಿಟ್ಟುಬಿಟ್ರೆ ಈ ಭಾಗದ ರೈತರಿಗೆ ಜನರಿಗೆ ಕುಡಿಯೋಕೆ ನೀರಿರಲ್ಲ. ನಾವೇನು ಮಾಡ್ಬೋದು ಹೇಳಿ? ಪಟ್ಟಿಡ್ಕೊಬಿಟ್ಟಿದ್ರಲ್ಲ, ನಾವೇನು ಮಾಡೋದು ಹೇಳಿ? ಈ ವಾಸ್ತವ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಡ್ಬೋದು ಅವ್ರಿಗೆ. ಇನ್ನೊಂದು ಕಡೆ CWRC ಆದೇಶ ಇದೆಯಲ್ಲ, ಇವತ್ತೇನು ತೀರ್ಪು ಕೊಟ್ಟಿದ್ದಾರೆ ಅಂದರೆ ಚರ್ಚೆ ಮಾಡಿದ್ದಾರೆ, ಅವ್ರ ಪಾಲಿನ ನೀರು ಅವ್ರಿಗೆ ಬಿಡಿ ಅಂತ.
ಈ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸೋಕು ಕೂಡ ಸರ್ಕಾರ ಯೋಚನೆ ಮಾಡಬಹುದು. ಮಾಡಬೇಕು, ಇವಾಗ ಅದೇ ಉಳ್ಕೊಂಡಿರೋದು ಅವರ ಮುಂದೆ ಅವಕಾಶ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ CWMA ಇಲ್ಲಿಗೆ ಮೇಲ್ಮನವಿ ಸಲ್ಲಿಸಬಹುದು. ಸೊ ನಿಮ್ಮ PNS ವಿಸ್ತಾರ ನ್ಯೂಸ್ಗೆ ಸಚಿವ ರಾಮಲಿಂಗಾರೆಡ್ಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. KRS ನಲ್ಲಿ ಸದ್ಯ 8 TMC ನೀರು ಲಭ್ಯ ಇದೆ. 3.5 TMC ಕುಡಿಯುವ ನೀರಿಗೆ ಮೀಸಲಿಟ್ಟಿದ್ದೀವಿ ಸದ್ಯ ರಾಜ್ಯದಲ್ಲಿ. ತಮಿಳುನಾಡಿಗೆ ನೀರು ಬಿಡುವ ಪರಿಸ್ಥಿತಿಯಲ್ಲಿ ನಾವಿಲ್ಲ. ವಾಸ್ತವತೆ ಹಿಂಗಿದೆ. ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಫೈನಲ್ ಡಿಸಿಷನ್ ಏನು, ಇವತ್ತು ಬಂದಿರೋ ಸೂಚನೆಯನ್ನ ಹೇಗೆ ಟ್ಯಾಕಲ್ ಮಾಡೋದು ನೋಡ್ತೀವಿ ಅಂದಿದ್ದಾರೆ. ಒಂದ್ಸಲ ಕೇಳಿಸ್ಕೊಳ್ಳೋಣ ಬನ್ನಿ ಏನಂದಿದ್ದಾರೆ ಅಂತ. CWRC ಮೀಟಿಂಗ್, ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಇತ್ತು. ಅವರು 3,500 ಕ್ಯೂಸೆಕ್ಸ್ ನೀರು 15 ದಿನಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಅದರ 4 TMC ಅಷ್ಟು ನಮಗೆ ನೀರು ಬೇಕಾಗುತ್ತೆ. ಎಷ್ಟು ಬೇಕಾಗುತ್ತೆ? 4 TMC ಎಷ್ಟು ಬೇಕಾಗುತ್ತೆ. ಮುಂದಿನ 15 ದಿನ ಬಿಡಿ ಅಂತ ಹೇಳಿದ್ದಾರೆ. ನಾವು CWMAಗೆ ಅಪೀಲ್ ಹೋಗ್ಬೋದು, ಅದು ತೀರ್ಮಾನ ಮಾಡಬೇಕು. ಅಪೀಲ್ ಹೋಗ್ಬೇಕು ಬೇಡ ಅಂತ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ. 4 TMC ಅಲ್ಲ, ಅಂದಾಜು 3.5 TMC ಇದೆ. 3.5 TMC ಇಟ್ಟು 15 ದಿನ. 3,500 ಕ್ಯೂಸೆಕ್ಸ್ 3,500 ಕ್ಯೂಸೆಕ್ಸ್ 15 ದಿನ. 11,500 ಚಿಲ್ಲರೆ, 11,500 ಅನ್ಕೊಳ್ಳಿ. ಸ್ವಲ್ಪ 4-5 ದಿವಸ ಹೆಚ್ಚು ಕಮ್ಮಿ. 3,500 ಕ್ಯೂಸೆಕ್ಸ್ 15 ದಿನ ಬಿಡಬೇಕು ಅಂತ ಒಂದು ಹೆಚ್ಚು ಕಮ್ಮಿ 6 TMC ಆಗುತ್ತೆ. ಹೆಚ್ಚು ಕಮ್ಮಿ 6 TMC ಅಂತ ಇಲ್ಲ, 4 ಚಿಲ್ಲರೆ ಆಗುತ್ತೆ. 4 ಚಿಲ್ಲರೆ ಆಗುತ್ತೆ. 15-45. ಈಗ ಯಾವಾಗ CWRC ಆದೇಶವನ್ನ ಹೊರಬಿಡ್ತೋ ಅದರ ವಿರುದ್ಧ ಮಂಡ್ಯದಲ್ಲಿ ಆಲ್ರೆಡಿ ಪ್ರತಿಭಟನೆ ಶುರುವಾಗ್ಬಿಟ್ಟಿದೆ. ಕಾವೇರಿ ನೀರು ಮಂಡಳಿ ಆದೇಶ ಏನ್ ಕೊಟ್ಟಿದ್ದಾರೆ, ಅವ್ರ ಪಾಲಿನ ನೀರು ಅವ್ರಿಗೆ ಬಿಟ್ಬಿಡಿ ತಮಿಳುನಾಡಿಗೆ ಅಂತ ಆದೇಶ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅರೆಬೆತ್ತಲೆ ಪ್ರೊಟೆಸ್ಟ್ಗೂ ಮುಂದಾಗ್ಬಿಟ್ರು ರೈತರು. ಮತ್ತೆ ಅವರ ಜೀವನಾಡಿಯಲ್ಲೇನ್ರಿ ಕಾವೇರಿ? ವರ್ಷ ಪೂರ್ತಿ ಏನ್ ಬೆಳಿತಾರೆ, ನಮ್ಗಳ ಹೊಟ್ಟೆ ಹೆಂಗ್ ತುಂಬಿಸ್ತಾರೆ? ರೈತರು ಸೇರಿದಂತೆ ಹಲವು ಸಂಘಟನೆಗಳು ಈ ಪ್ರತಿಭಟನೆಯಲ್ಲಿ ತೊಡಗಿಕೊಂಡಿದ್ದಾರೆ, ರೈತರಿಗೆ ನೆರವು ಕೊಡ್ತಾ ಇದ್ದಾರೆ. ರಕ್ತ ಬೇಕಾದ್ರೂ ಕೊಡ್ತೀವಿ, ನೀರು ಕೊಡಲ್ಲ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ನಮ್ಮ ಕೈಲಿ ಇದೆಯಾ ಇವಾಗ ಅದು? ಹೆಂಗೆ ಸರ್ಕಾರ ಹೇಗೆ ಟ್ಯಾಕಲ್ ಮಾಡುತ್ತೆ? ಇದು ಮಾತ್ರ $1 million ಪ್ರಶ್ನೆ ಸದ್ಯಕ್ಕೆ. ಕಾವೇರಿ ನೀರು ಯಾವುದೇ ಕಾರಣಕ್ಕೂ ಬಿಡಬಾರದು ಅಂತ ಪಟ್ಟು ಹಿಡಿತಾ ಇದ್ದಾರೆ ರೈತರು. ಬಟ್ ಆದೇಶದ ಪ್ರಕಾರ ನಡ್ಕೊಳ್ಳೇಬೇಕು ಅಂದಾಗ ನಮ್ಮ ಮುಂದಿರೋ ಆಯ್ಕೆಗಳು ಏನು? ಬೆಳೆ ಇರಲಿ, ಬೆಳೆ ಹೇಗೆ ಪ್ರಶ್ನೆ ಇದೆ, ಕುಡಿಯೋಕ್ಕೂ ನೀರಿಲ್ಲ, ರಸ್ತೆಯಲ್ಲಿ ಉರುಳು ಸೇವೆ ಮಾಡ್ತಾ ಇದ್ದಾರೆ, ಅನ್ಯಾಯ ಅಂತ ಇದ್ದಾರೆ. ರಕ್ತ ಬೇಕಾದ್ರೂ ಕೊಟ್ಬಿಡ್ತೀವಿ, ನೀರು ಕೊಡಲ್ಲ ಅಂತ ಇದ್ದಾರೆ. ಬರಗಾಲ ಬಂದಾಗ್ಲೆಲ್ಲ ಈ ಮಂಡ್ಯ, ರಾಮನಗರ, ಮೈಸೂರು ಭಾಗದ ರೈತರ ಪರಿಸ್ಥಿತಿಯೇ ಹಿಂಗಾಗ್ಬಿಡ್ತಲ್ಲ, ಇದು ಬೇಜಾರು. ಇದಕ್ಕೊಂದು ತಕ್ಕನಾದಂತಹ ಆದೇಶವನ್ನ ತರದಕ್ಕಾಗ್ತಾ ಇಲ್ವಲ್ಲ. ಮಳೆ ಬಂದಾಗ, ಮಳೆಗಾಲದಲ್ಲಿ ಎಲ್ಲವೂ ಹಸನಾಯ್ತು, ಡ್ಯಾಮ್ಗಳು ತುಂಬಿತು ಅಂದಾಗ ಇವ್ರು ಕೇಳೋದೇ ಬೇಡ, ನಾವು ಬೇಕು ಅಂದ್ರೆ ಉಳಿಸ್ಕೊಳಕ್ಕಾಗಲ್ಲ. ಆ್ಯಂಡ್ ನಾರ್ಮಲ್ ಆಗಿ ಮಳೆ ಬಂತಂದಾಗ್ಲೂ ಪರವಾಗಿಲ್ಲ. ಬಟ್ ತೀರಾ ಬರಗಾಲ ಅಂದಾಗ ಅವರು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿರೋರು ರೈತರೇ ಅಲ್ವಾ, ಅವ್ರು ಮಾತ್ರ ಅನ್ನ ಬೆಳಿತಾರೆ, ನಮ್ಮಲ್ಲೇನು ಕಲ್ಲು ಬೆಳಿತಾರಾ? ಇಲ್ವಲ್ಲ, ನಮ್ಮಲ್ಲಿರೋರು ರೈತರೇ. ಹೇಳ್ಕೊಳಕ್ ಅಕ್ಕಪಕ್ಕದ ಮನೆಯವ್ರು, ನಾವು ನೆರೆ ರಾಜ್ಯದವರು. ಕಾವೇರಿ ಅಂತ ಬರ್ತಿದ್ದಂಗೆ ಒಂದ್ ರೀತಿ ಎಂತ ವಿರೋಧಿ ರಾಜ್ಯಗಳಂತೆ ವರ್ತಿಸ್ತಾರೆ ಅವರಂತೂ, ಅಂದ್ರೆ ಅರ್ಥನೇ ಮಾಡ್ಕೊತಾ ಇಲ್ಲ. ಮಂಡ್ಯದ ಮಳವಳ್ಳಿಯಲ್ಲಿ ಇದೇ ವಿಚಾರಕ್ಕೆ ಮಾಜಿ MLA ಡಾಕ್ಟರ್ ಅನ್ನದಾನಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 3,500 ಕ್ಯೂಸೆಕ್ಸ್ ನೀರು ಹರಿಸೋ ಆದೇಶ ಇದೆಲ್ಲ ಸರಿ ಇಲ್ಲ ರೀ. ಇದು ಮಳವಳ್ಳಿ ಭಾಗದ ಕೊನೆ ಭಾಗಕ್ಕೆ ನೀರೇ ಬಂದಿಲ್ಲ ಇನ್ನು. ಇಂಥ ಟೈಮ್ನಲ್ಲಿ ನೀರು ಹರಿಸೋ ಸೂಚನೆ ಕೊಟ್ಟಿರೋದು ಸರಿಯಲ್ಲ. ಹಿಂದೆ ಬಂಗಾರಪ್ಪನವರು, ದೇವೇಗೌಡರು ಇದೇ CWRC ಆದೇಶ ಕೊಟ್ಟಾಗ ಧಿಕ್ಕರಿಸಿದ್ದಾರೆ. ಇತಿಹಾಸವನ್ನ ನೆನಪಿಸೋ ಕೆಲಸ ಮಾಡ್ತಾ ಇದ್ದಾರೆ ಇವರು. ಅವರಂತ CM ಕೂಡ ಆದೇಶ ಧಿಕ್ಕರಿಸುವ ಕೆಲಸ ಮಾಡಬೇಕು ಅಂತ. ಮತ್ತೊಂದು ಕಡೆ ಇನ್ನೇನು ಅವ್ರು ಕೇಳ್ತಾ ಇದ್ರು ಪದೇ ಪದೇ, ಬನ್ನಿ ಒಂದು ಮೀಟಿಂಗ್ ಮಾಡೋಣ, ಇದಕ್ಕೊಂದು ತಾರ್ಕಿಕ ಅಂತ್ಯ ಆಡೋಣ, ಎರಡೂ ರಾಜ್ಯದ CMಗಳು ಕುತ್ಕೊಂಡು ಮಾತಾಡೋಣ ಅಂತ. ಹಿಂದಿನವರಂತೂ ಒಪ್ಕೋತಾ ಇರಲಿಲ್ಲ ಬಿಡಿ, ಈಗಿರೋರು ಹೊಸ CM ಟೈಮನ್ನೇನೋ ಕೊಟ್ಟಿದ್ದಾರೆ, ಇಬ್ರು ಕುತ್ಕೊಂಡು ಮಾತಾಡಬೇಕು. ಮಾಜಿ ಶಾಸಕ ಅನ್ನದಾನಿ ಇವರು ಇತಿಹಾಸದಲ್ಲಿ ರಾಜ್ಯದ CMಗಳು ಈ ಕಾವೇರಿ ವಿಚಾರದಲ್ಲಿ ಬರಗಾಲ ಬಂದಾಗ ಹೆಂಗ್ ವರ್ತಿಸಿದ್ರು, ನಮ್ಮವ್ರು ಏನ್ ಮಾಡ್ಬೇಕು, ಸದ್ಯದ
ಹಾಲಿ CM ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ನನ್ನ ಕಲೀಗ್ ರವಿ ಅವ್ರ ಜೊತೆಗೆ ಒಂದು ಚಿಟ್ ಚಾಟ್ ನಡೆಸಿದ್ದಾರೆ. ಕೇಳಿಸ್ಕೊಳ್ಳೋಣ ಫಸ್ಟಿಗೆ. ಮಂಡ್ಯ ಜಿಲ್ಲೆಗೆ ಇವತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿರ್ತಕ್ಕಂಥ ಸೂಚನೆ ಮಂಡ್ಯ ಜಿಲ್ಲೆಯ ರೈತರ ಪಾಲಿಗೆ ಒಂದು ಬರ ಸಿಡಿಲನ್ನ ಬಡದಂತಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲೆಯ ರೈತ ಹೋರಾಟಗಾರರು ಮತ್ತು ಮಾಜಿ ಶಾಸಕರು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನ ಕೇಳ್ತೀನಿ. ಸರ್, ಇವತ್ತು ಪ್ರಾಧಿಕಾರ ಸೂಚನೆ ಕೊಟ್ಟಿದೆ, ಏನನ್ಸುತ್ತೆ ಸರ್? ಈಗ ನಾನು ಮಳವಳ್ಳಿಯಿಂದ ಮಾತನಾಡ್ತಾ ಇದ್ದೇನೆ. ನಾನು ಮಳವಳ್ಳಿಯಲ್ಲಿ 2 ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೇನೆ. ಇಲ್ಲಿ ರೈತರ ಪರಿಸ್ಥಿತಿ ಮತ್ತು ನಮ್ಮ KRS ಅಲ್ಲಿ ಕೊನೆ ಭಾಗ ಟೈಲ್ಯಾಂಡು ನಮಗೆ 124 ಅಡಿ ನೀರಿದ್ದಾಗಲೂ ಕೂಡ ಮಳೆ ಬರಲಿಲ್ಲ ಅಂದರೆ ನಮಗೆ ನೀರೇ ತಲುಪಲ್ಲ. ಅದರಲ್ಲಿ 191 ಅಡಿ ಇದೆ. ಈಗ 78-80 ಅಡಿ ಇದ್ದಾಗ SM ಕೃಷ್ಣವ್ರ ಕಾಲದಲ್ಲಿ, ಕುಮಾರಣ್ಣವ್ರ ಕಾಲದಲ್ಲಿ ನೀರು ಕೊಟ್ಟಿದ್ದಾರೆ ಮಳವಳ್ಳಿ ತಾಲೂಕಿಗೆ, ಇವತ್ತು ಈ ಜಿಲ್ಲೆಗೆ. ಆದರೆ ಪ್ರಾಧಿಕಾರ ಇವತ್ತೇನು ಆದೇಶ ಮಾಡಿದೆ ಅದನ್ನು ವಾಪಸ್ ತಗೊಳ್ಳಿ. ಯಾಕೆಂದರೆ ತಮಿಳ್ನಾಡಲ್ಲಿ ಮಳೆ ಬರ್ತಕ್ಕಂಥ ಇನ್ನು ಮಾನ್ಸೂನ್ ಕಾಲ ಭಾಳ ಮುಂದೆ ಇದೆ, ಇನ್ನೂ ಅವಕಾಶ ಇದೆ. ಆದರೆ ನಮಗೆ ನೀರು ಬರಲ್ಲ. ಯಾಕೆಂದರೆ ಮುಂಗಾರು ಕೈ ಕೊಟ್ಟಾಯಿತು, ಕಂಪ್ಲೀಟು ನಾವು ನೀರಿನಿಂದ ವಂಚಿತರಾಗ್ಬಿಟ್ಟಿದ್ದೀವಿ, ನೀರು ಬರಲ್ಲ. ಅದರಿಂದ ಈ ಕೂಡಲೇ 124 ಅಡಿ ಇರ್ತಕ್ಕಂಥ ಇವತ್ತು ನಮ್ಮ KRS ಡ್ಯಾಮು 90 ಅಡಿ ಇವತ್ತು ಪ್ರೆಸೆಂಟ್ ನೀರಿದೆ. ಕೂಡಲೇ ನೀರು ಏನು ಕೊಡಬೇಕು ಅಂತೀರ, ನಮಗೆ ನೀರಿಲ್ಲ. ಅದರಿಂದ ತಮಿಳ್ನಾಡಿಗೆ ನೀರು ಕೊಡಬೇಕು ಅಂತಕ್ಕಂಥ ಆದೇಶ ನೀವೇನು ಮಾಡಿದ್ದೀರಿ, ಈ ಕೂಡಲೇ ನೀವು ಆದೇಶವನ್ನು ವಾಪಸ್ ಪಡಿಬೇಕು. ಮತ್ತು ಮಂಡ್ಯ ಜಿಲ್ಲೆಯ ರೈತರಿಗೆ ಮರಣ ಶಾಸನವನ್ನು ಬರೀತಕ್ಕಂಥದ್ದನ್ನ ನೀವು ಮಾಡಬೇಡಿ. ಮಾಡಿದ್ರೆ ನಿಮ್ಮ ಸರ್ಕಾರದ ವಿರುದ್ಧ ಕರ್ನಾಟಕ ಸರ್ಕಾರ ನೀವು ನೀರು ಬಿಟ್ಟಿದ್ದೇ ಆದರೆ ನಾವು ದೊಡ್ಡ ಪ್ರತಿಭಟನೆಯನ್ನು ನಿಮ್ಮ ವಿರುದ್ಧ, ಸರ್ಕಾರದ ವಿರುದ್ಧ ಮಾಡ್ತೇವೆ. ರೈತರು, ಮಂಡ್ಯ ಜಿಲ್ಲೆಯ ರೈತರು, ಅದರಲ್ಲೂ ಮಳವಳ್ಳಿ ರೈತರು ವಿಶೇಷವಾಗಿ ನಮಗೆ ಅನ್ಯಾಯ ಆಗ್ತಿದೆ ಅಂತಕ್ಕಂಥದ್ದು ನೇರವಾಗಿ ಆಪಾದನೆ ಮಾಡಲಿಕ್ಕೆ ಬಯಸ್ತೇನೆ. ಈಗ ಪ್ರಾಧಿಕಾರ ಸೂಚನೆ ಪಾಲನೆ ಮಾಡಬೇಕಾದ ಅನಿವಾರ್ಯತೆ ಸರ್ಕಾರದ ಮುಂದಿದೆ. ಸರ್ಕಾರಕ್ಕೆ ಏನು ಸಲಹೆ ಕೊಡ್ತೀರಿ ಸರ್? ಸರ್ಕಾರಕ್ಕೆ ಇಷ್ಟ ಹೇಳೋದು, ನೀವು ಅರ್ಜಿ ಹಾಕಿ. ತಮಿಳ್ನಾಡಲ್ಲಿ ಮಳೆ ಬರ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಇನ್ನು ಮುಂದಿನ ತಿಂಗಳು ಮಳೆ ಬರುತ್ತೆ. ಮಳೆಗಾಲ ಇನ್ನೂ ಪ್ರಾರಂಭ ಆಗಿಲ್ಲ ಅಲ್ಲಿ. ಆಗ ಡ್ಯಾಮ್ಗಳು ತುಂಬತಕ್ಕಂಥದ್ದಕ್ಕೆ ಅವಕಾಶ ಇದೆ. ನಮ್ಮಲ್ಲಿ ಈಗಾಗಲೇ ಡ್ಯಾಮ್ಗಳು ತುಂಬಬೇಕಾಗಿತ್ತು. ಜೂನ್ ಜುಲೈನಲ್ಲಿ ಡ್ಯಾಮ್ಗಳು ಈಗಾಗಲೇ ಭರ್ತಿ ಆಗಬೇಕಾಗಿತ್ತು. ಈಗಾಗಲೇ ಮಳೆ ಕೈ ಕೊಟ್ಟಿದೆ. ನಮಗೆ ನೀರು ಇಲ್ಲದೇ ಇರೋದ್ರಿಂದ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೆ ನೀರು ಹರಿಸಬಾರ್ದು. ಅವ್ರಿಗೆ ಅನ್ಯಾಯ ಆಗದೇ ಇರಲಿ ಅಂತ ನಮ್ಮದು ಉದ್ದೇಶ ಇದೆ. ಆದರೆ ಅವ್ರಿಗೆ ಮಳೆಗಾಲ ಇನ್ನೂ ಅವಕಾಶ ಇದೆ, ನೀರು ತುಂಬತಕ್ಕಂಥ ನಮಗೆ ಇಲ್ಲ. ಅದರಿಂದ ನೀರು ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು ಅಂತೇಳಿ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ. ಸರ್, ಈಗ ಪದೇ ಪದೇ ಹಿನ್ನಡೆ ಆಗ್ತಾ ಇರ್ತಕ್ಕಂಥದ್ದು ಏನಕ್ಕೆ ಸರ್? ಎಲ್ಲೋ ಒಂದು ಕಡೆ ಅಂಕಿಅಂಶ ಹೇಳ್ಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ಎಲ್ಲೋ ಹಿನ್ನಡೆ ಆಯಿತಾ ಅಂತ ಅವರು ಹೇಳ್ತಾರೆ. ಕೇಂದ್ರ ಸರ್ಕಾರದ ನೀರಾವರಿ ತಜ್ಞರಿದ್ದಾರೆ, ಕೇಂದ್ರ ಸರ್ಕಾರ ಇದೆ ಮತ್ತು ಪ್ರಾಧಿಕಾರ ಇದೆ. ಆ ಪ್ರಾಧಿಕಾರ ಎಲ್ಲವೂ ಕೂಡ ಸ್ಥಳ ಪರಿಶೀಲನೆ ಮಾಡಬೇಕು. ಯಾವಾಗ ಕರ್ನಾಟಕದಲ್ಲಿ ನೀರು ಬರುತ್ತೆ, ಡ್ಯಾಮ್ ತುಂಬುತ್ತೆ, ಯಾವ ಕಾಲದಲ್ಲಿ ತುಂಬಿದೆ, ಯಾವಾಗ ತುಂಬಲ್ಲ, ತಮಿಳ್ನಾಡಿಗೆ ಯಾವಾಗ ನೀರು ಬರುತ್ತೆ, ಯಾವಾಗ ನೀರು ತುಂಬಲ್ಲ, ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು. ಪ್ರಾಧಿಕಾರದವರು, ಕೇಂದ್ರ ಸರ್ಕಾರ, ನೀರಾವರಿ ಇಲಾಖೆಯವರು ಪರಿಶೀಲನೆ ಮಾಡಿ ನಮಗೆ ಒತ್ತಡ ಹಾಕೋದನ್ನ ಕಡಿಮೆ ಮಾಡಬೇಕು. ನೀರು ಇರಲಿ, ಇಲ್ಲದೆ ತಮಿಳ್ನಾಡಿಗೆ ನೀರು ಬಿಡಿ, ಇದು ಘೋರ ಅನ್ಯಾಯ. ಇದನ್ನು ಮಾಡಬಾರ್ದು. ಕೇಂದ್ರ ಸರ್ಕಾರ, ನೀರಾವರಿ ಇಲಾಖೆ ಆಗಿರ್ಬೋದು, ಪ್ರಾಧಿಕಾರ. ನಾನು ಪ್ರಾಧಿಕಾರಕ್ಕೆ ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಾಧಿಕಾರ ರಚನೆ ಮಾಡಿದ್ದಾರೆ, ಕಾವೇರಿ ನೀರಿನ ಪ್ರಾಧಿಕಾರ. ಆ ಪ್ರಾಧಿಕಾರದಲ್ಲಿ ಸ್ಥಳ ಪರಿಶೀಲನೆ ಮಾಡಿ ರೈತರಿಗೆ ಯಾವ ತಮಿಳ್ನಾಡು ರೈತರ ಪರಿಸ್ಥಿತಿ ಏನೋ ಅಲ್ಲಿಗೆ ಯಾವಾಗ ನೀರು ಮಳೆ ಬರುತ್ತೆ, ಕರ್ನಾಟಕದ ರೈತರ ಪರಿಸ್ಥಿತಿ ಇಲ್ಲಿ ಯಾವಾಗ ಮಳೆ ಬರುತ್ತೆ ಅನ್ನೋದನ್ನ ಗಂಭೀರವಾಗಿ ನೀವು ಸ್ಥಳ ಪರಿಶೀಲನೆ ಮಾಡಿ ಆದೇಶ ಮಾಡಬೇಕು ಅನ್ನೋದನ್ನ ಪ್ರಾಧಿಕಾರಕ್ಕೆ ಈ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನು ಈ ತಮಿಳುನಾಡು ಜೊತೆಗೆ ನಮ್ಮ ನೀರಿನ ವಿವಾದ ಇದೆಯಲ್ಲ, ಇದಕ್ಕೊಂದು ತಿರುವು ಸಿಗೋ ಸಾಧ್ಯತೆ ಇದೆ. DK ಶಿವಕುಮಾರ್ ಮತ್ತು ವಿಜಯ್ ಅವರ ಸಂಧಾನ ಮಾತುಕತೆಗೆ ಡೇಟ್ ಫಿಕ್ಸ್ ಆಗಿದೆ. ಇದನ್ನೇ ನಾವು ಪ್ರಸ್ತಾಪ ಮಾಡ್ತಾ ಇದ್ವಿ. ಅಲ್ಟಿಮೇಟ್ ಆಗಿ ಡೇಟ್ ಫಿಕ್ಸ್ ಆಗಿದೆ. ಬೆಂಗಳೂರಿನಲ್ಲೇ ಸ್ಥಳ, ನಮ್ಮ ಬೆಂಗಳೂರಿನಲ್ಲೇ ಆಗಸ್ಟ್ 3ನೇ ತಾರೀಕು ವಿಧಾನಸೌಧದಲ್ಲಿ ಮಾತುಕತೆ ನಡೆಯುತ್ತೆ. ಸೊ ವಿಜಯ್ ಅವರು ಬರ್ತಾರೆ, ತಮಿಳುನಾಡಿನ CM ರಾಜ್ಯದ ರಾಜಧಾನಿಗೆ ಬರ್ತಾರೆ, ವಿಧಾನಸೌಧಕ್ಕೆ ಬರ್ತಾರೆ. ಈ ನೀರಿನ ವಿಚಾರವಾಗಿ ಮಾತುಕತೆ ಆಡ್ತಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಈ ಮೀಟಿಂಗ್ ಫಿಕ್ಸ್ ಆಗಿದೆ. ಎರಡೂ ರಾಜ್ಯಗಳ ಒಟ್ಟು 25 ಜನ ಆಫೀಸರ್ಸ್ಗಳು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇದೊಂದು ಆಗಲೇಬೇಕಿತ್ತು ಆದಷ್ಟು ಬೇಗ. ಈಗ ಅಲ್ಲಿ ತನಕ ಕತೆ ಹೇಳಿ ಇವ್ರು ಕೇಳ್ತಾರಲ್ಲ, ಪ್ರತಿನಿತ್ಯ 3.5 TMC ನೀರು ಕಳಿಸಿ, ಕ್ಯೂಸೆಕ್ಸ್ ನೀರು ಬಿಡಿ ಅಂತ. ಇವ್ರಿಗೆ ಕೇಳ್ತಾ ಇರೋದು ಏನು ಅಂದರೆ, ನಾವು ಈ ಜೂನ್ ಜುಲೈಯಲ್ಲಿ ಬಿಟ್ಟವಲ್ಲ ಇಲ್ಲಿ ತನಕ, ಅದನ್ನೆಲ್ಲ ಒಟ್ಟಿಗೆ ಸೇರಿಸ್ಬಿಡಿ ಅಂತ. ಸಾಧ್ಯನಾ? ಆಗೋ ಮಾತಾ ಇದು? ಸೊ ಈಗ ಆಗಸ್ಟ್ 3ಕ್ಕೆ ಡೇಟ್ ಫಿಕ್ಸ್ ಮಾಡಿದ್ದಾರೆ ಒಂದು ಮೀಟಿಂಗ್ಗೆ. ಗುಡ್ ನ್ಯೂಸ್ ಇದು.
ಓಕೆ, ಇವತ್ತು ರಾಜ್ಯಕ್ಕೆ ನಿಜಕ್ಕೂ ಅನ್ಯಾಯ ಆಗಿರುವಂತಹ ದಿನವೇ ಕಾವೇರಿ ವಿಚಾರದಲ್ಲಿ. ಬನ್ನಿ ಇದ್ರ ಬಗ್ಗೆ ಮಾತನಾಡಲಿಕ್ಕೆ KS ನಂಜುಂಡೇಗೌಡ, ರೈತ ಮುಖಂಡರು ನಮ್ಮ ಜೊತೆ ದೂರವಾಣಿ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ತೆ ಮೇಡಮ್, ಹೇಳಿ. ಇದು ರಾಜ್ಯದ ಪಾಲಿಗೆ ನಿಜಕ್ಕೂ ಅನ್ಯಾಯದ ದಿನ. ಕುಡಿಯಕ್ ನೀರಿಲ್ಲ, ಗಂಟ್ಲು ಒಣಗ್ತಾ ಇದೆ ನಮ್ಗೆ. ಗದ್ದೆಗೆ ಬಿಡಿ ಅಂದ್ರೆ ಕೇಳಿಸ್ಕೊಳಕ್ಕಾದ್ರೂ ಚೆನ್ನಾಗಿರುತ್ತಾ? ನಮ್ ಕತೆ ಏನು ಮುಂದಕ್ಕೆ? 82ರಿಂದ ತಮಿಳುನಾಡಿನ ಮುಖ್ಯಮಂತ್ರಿಯವರು ಈ ನೀರಿನ ವಿಚಾರದಲ್ಲಿ ನಮ್ಮ ರಾಜ್ಯಕ್ಕೆ ಮನವಿ ಕೊಡೋದು, ಬಂದು ವಿನಂತಿ ಮಾಡ್ಕೊಂಡು 1 TMC 2 TMC ನೀರು ತಗೋವಂತ ಕಾಲ ಇತ್ತು. ಆ ನಂತರ 83, 84ರಿಂದ ಒತ್ತಡ ಶುರು ಮಾಡಿದ್ರು. ಕೋರ್ಟ್, ಕೇಂದ್ರ ಸರ್ಕಾರದ ಒತ್ತಡ ತಂದ್ರು, ಪ್ರಾಧಿಕಾರ ರಚನೆ ಮಾಡಿ ಅಂತ. ಪ್ರಪಂಚದಲ್ಲೇ ಕಾನೂನು ಮೂಲಕ ನೀರನ್ನ ತೀರ್ಮಾನ ಮಾಡಿರುವಂತ ಯಾವ ನಿರ್ದೇಶನ ಇಲ್ಲ. ನಮ್ಮ ರಾಜ್ಯವನ್ನ ಆಳುವಂತ ರಾಜಕೀಯ ಪಕ್ಷದವರು, ರಾಜ್ಯ ಕಾಯುವಂತ ಹಿತಾಸಕ್ತಿ ಇಲ್ಲ. ತಮಿಳ್ನಾಡ ರಾಜಕಾರಣಿಗಳು ತಮಿಳ್ನಾಡಿನ ಹಿತಾಸಕ್ತಿ ಕಾಪಾಡೋದ್ರಲ್ಲಿ, ಅಲ್ಲಿಯ ರೈತರ ಹಿತ ಕಾಪಾಡೋದ್ರಲ್ಲಿ ಅವ್ರು ಮೊದಲನೇ ಸ್ಥಾನದಲ್ಲಿ ಅವ್ರೆ. ಈಗ ನೀವ್ ಹೇಳಿದ್ರಿ ಮೇಡಮ್, 3ನೇ ತಾರೀಕು ನಮ್ಮ ಮುಖ್ಯಮಂತ್ರಿ, ತಮಿಳ್ನಾಡಿನ ಮುಖ್ಯಮಂತ್ರಿ ಭೇಟಿ ಮಾಡ್ತಾ ಇದ್ದಾರೆ. ಇದನ್ನ ಬಹಳ ಒಂದು ಆಸಾಭಾವನೆ, ಒಳ್ಳೇದು ಅಂತ ಹೇಳ್ತೀನಿ. ಆದ್ರೆ ತಮಿಳ್ನಾಡವರ ಹಿತಾಸಕ್ತಿ ಹೆಂಗೆ ಅಂದ್ರೆ, ಹಿಂದೆ ಜಯಲಲಿತಾ ಅವರು ಕೇಂದ್ರದ ಮಂತ್ರಿ ಭೇಟಿ ಮಾಡಿದ್ರು ಪ್ರಧಾನಿನ. ಭೇಟಿ ಮಾಡಕ್ ಹೋಗಿ ಮಾತುಕತೆ ಆಯ್ತಿದಂಗೆನೆ ಸಂಪೂರ್ಣ ಈ ಮಾತುಕತೆನ ತಿರಸ್ಕಾರ ಮಾಡ್ತೀವಿ, ನಮ್ಗೆ ನೀರ್ ಬೇಕು ಅಂತ ಹೇಳಿ ಒಂದೇ ಒಂದ್ ಲೈನ್ ಹೇಳ್ಬಿಟ್ಟು ಇಡೀ ತಂಡ ಅವ್ರು ಹೋದ್ರೆ ಕುರಿ ಹಿಂದೆ ಹೋದಂಗ್ ಹೋಯ್ತಿದ್ರು. ಬರೀ ಅವರು ಜನಕ್ಕೆ ಮೆಸೇಜ್ ಕೊಡೋದು, ತಪ್ಪು ಮೆಸೇಜ್ ಕೊಡೋದು, ನೀರಿದೆಯೋ ಇಲ್ವೋ, ನೀರ್ ಬಿಡಿ, ಈ ಒತ್ತಡ ತಂದು ನಮ್ಮ ಪರವಾಗಿ ನಮ್ಮ ಮುಖ್ಯಮಂತ್ರಿ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದನ್ನ ನಿರಂತರವಾಗಿ ತಮಿಳ್ನಾಡವ್ರು ಮಾಡ್ತಾ ಬಂದಿದ್ದಾರೆ. ಆ ಕೆಲಸ ನಾಳೆ ಆಗದೆ ಇದ್ರೆ ಬಹಳ ಒಳ್ಳೇದು. ನಾವು ತಮಿಳ್ನಾಡವರು ಅಣ್ಣ ತಮ್ಮದವ್ರು ಇದ್ದಂಗೆ ಇರೋ ನೀರ್ನ ಹಂಚ್ಕೊಳ್ಬೇಕು ಅನ್ನೋದನ್ನ ನಾನು ಮೊದಲನೇ ಆದ್ಯತೆ ಹೇಳ್ತೀನಿ ಮೇಡಮ್. ಈಗ 3ನೇ ತಾರೀಕು ಅಲ್ಲಿಗೆ ಇನ್ನು ಹತ್ತತ್ರ ಒಂದು ವಾರ, ಕತೆ ಹೇಳಿ ಅಲ್ಲಿ ತನಕ. ದಿನ ಬಿಡಿ ಅಂದ್ರೆ ಎಲ್ಲಿ ಕುಡಿಯೋಕು ಇಲ್ವಲ್ಲ ಮೇಡಮ್? ಈಗ 170 TMC 75 TMC ಒಂದು ವರ್ಷದಲ್ಲಿ ನೀರ್ ಬಿಡುಗಡೆ ಮಾಡ್ಬೇಕು ಅಂತ ಹೇಳೋರು ಮೇಡಮ್. ಅದನ್ನ ಎಲ್ಲೆಲ್ಲಿ ಆಯ್ಕೆ ಮಾಡೋರು ಅಂದ್ರೆ, ಅಣೆಕಟ್ಟೆ ಮೇಲ್ಗಡೆ ಇಷ್ಟು TMC ನೀರ್ ಸಿಗ್ತದೆ ವರ್ಷದಲ್ಲಿ, ಅಣೆಕಟ್ಟೆಯಿಂದ ಕೆಳಗಡೆ ನಮ್ಮ ಕರ್ನಾಟಕದ ಭೂ ಪ್ರದೇಶ ಏನಿದೆ ಅಲ್ಲಿ, ಕಬಿನಿ ಭೂ ಪ್ರದೇಶದಲ್ಲಿ ಎಲ್ಲಿದೆ ಆ ಭಾಗದಲ್ಲಿ ಬೀಳುವಂತ ಪ್ರಮಾಣ ಇಷ್ಟು, ಅದನ್ನು ಸೇರಿ ಮೇಲ್ಗಡೆ ಅಣೆಕಟ್ಟೆಲಿ ಇಷ್ಟು ನೀರ್ ಬಿಡಬೇಕು ಅಂತ ತೀರ್ಮಾನ ಆಗಿರೋದು. ಈಗ ಅವ್ರಿಗೆ ಒಂದೇ ಒಂದ್ ಲೆಕ್ಕ ಕೊಡ್ತೀನಿ. ಕನ್ನಂಬಾಡಿ ಕಟ್ಟೆಯಿಂದ ಬೀಳೋ ನಮ್ಮ ಭೂ ಪ್ರದೇಶದಲ್ಲಿ ಬೀಳುವಂತ ನೀರೇನಿದೆ ಅದನ್ನ ನಾವ್ ಎಲ್ಲೂ ತಡೆ ಹಿಡಿದಿಲ್ಲ, ಮಳೆನೇ ಬಿದ್ದಿಲ್ಲ. ಇದನ್ನ ಅರಿವು ಮಾಡಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಸಾಮರ್ಥ್ಯ ಇಲ್ಲ, ಸಂಪೂರ್ಣ ವಿಫಲ ಮೇಡಮ್. ಒಂದು ಕಾವೇರಿ ಪ್ರಾಧಿಕಾರದಲ್ಲಿ ನಡೆದಿರುವಂತ ವಿದ್ಯಮಾನಗಳಿಗೆ ಎಲ್ಲಾ ದಾಖಲಾತಿ ತಗತೀವಿ ಅಂದ್ರೆ ಒಂದ್ ಲಾರಿ ಬೇಕು ಮೇಡಮ್. ಒಂದ್ ಲಾರಿ ದಾಖಲಾತಿಗಳು ತಮಿಳ್ನಾಡರು, ನಮ್ಮವರು ಸುಮಾರು 30-40 ವರ್ಷ ಸಲ್ಲಿಸಿರುವಂತ ವರದಿಗಳು, 2,000-5,000 ಪುಟಗಳನ್ನ ಒಮ್ಮೊಮ್ಮೆ. ಅದನ್ನೆಲ್ಲ ಸ್ಟಡಿ ಮಾಡಕ್ಕೆ ಕರ್ನಾಟಕದಲ್ಲಿ ಒಂದು ಸಂಪೂರ್ಣ ತಂಡ, ಯಾವ ಸರ್ಕಾರ ಬರ್ಲಿ ಆ ತಂಡ ಇರ್ಬೇಕು. ಅದಿಲ್ಲ, ಯಾರೋ ಬರ್ತಾರೆ, ಕೊನೆ 2 ಲೈನ್ ನೋಡ್ತಾರೆ, ಅದ್ರ ಮೇಲೆ ಹೋಯ್ತಾರೆ. ಈಗ ನೀವು ಮೇಕೆದಾಟದಕ್ಕೆ ಈ ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಪಾದಯಾತ್ರೆ ಮಾಡಿದ್ರು. ಪಾದಯಾತ್ರೆ ಮಾಡ್ಬಿಟ್ಟು ರಾಜಕೀಯ ಮಾಡೋರು. ಕರ್ನಾಟಕದ ರೈತರ ವಿಚಾರದಲ್ಲಿ ರಾಜಕಾರಣ ಏನ್ ಮಾಡಿದ್ರು ಅಂದ್ರೆ, ಕೇಂದ್ರದಲ್ಲಿ ನಿಮ್ ಪಕ್ಷ ಇದೆ, ಹೋಗಿ ಇಟ್ಕೊಡಿ, ಅನುಮತಿ ಕೊಡಿ, ಒಪ್ಪಿಗೆ ಕೊಡ್ತೀವಿ ಅಂತ. ಈಗ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಮೊನ್ನೆ ಲೋಕಸಭೆಯಲ್ಲಿ ಹೇಳವ್ರೆ, ಅನುಮತಿಯ ಅವಶ್ಯಕತೆ ಇಲ್ಲ, ಕೆಳಭಾಗದ ರಾಜ್ಯದವರ ಸಹಮತನೂ ಬೇಕಾಗಿಲ್ಲ, ನಿಮ್ ಭಾಗದಲ್ಲಿ ಅವ್ರಿಗೆ ಕೊಡ್ಬೇಕಾದ ನೀರಿನ ಪ್ರಮಾಣ ಕೊಟ್ಟು ನಿಮ್ ಕೆಲಸ ನೀವು ಮಾಡ್ಕೋಬಹುದು ಅಂತ ಹೇಳವ್ರೆ. ಇದು DK ಶಿವಕುಮಾರ್ ಗೊತ್ತಿರ್ಲಿಲ್ವೇ? ಯಾಕೆ ನಮ್ ಜನಗಳನ್ನ ದಿಕ್ ತಪ್ಪಿಸ್ತಾರೆ ಅಂದ್ರೆ ಓದಿಲ್ಲ. ಅಲ್ಲಿ ಇರುವಂತ ಏನು ನ್ಯಾಯಮಂಡಳಿ ನಡೆದಿರುವಂತ ವಿವರಗಳನ್ನ ಇವ್ರು ಯಾರು ಗಮನಿಸಕ್ಕಾಗಿಲ್ಲ. ಹೆಂಗೆ ಸುಪ್ರೀಂ ಕೋರ್ಟಿಗೆ ಹೋಗಕ್ಕೆ ನಾನು ಓದ್ತಾ ಇದ್ದೆ, ಇದನ್ನ ಕಳೆದ ಬಾರಿ ಹೇಳಿ ಕಳಿಸಿದಾರೆ. ಇಂಥ ವಿಚಾರಗಳನ್ನ ಪದೇ ಪದೇ ತರಬೇಡಿ ನೀವು, ಅಲ್ಲಿ 2ರಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದೇ ಫೈನಲ್ ಅಂತ. ನಮ್ಗಳ ಕತೆ ಏನು ಹಾಗಾದ್ರೆ? ಮೇಡಮ್, ಸುಪ್ರೀಂ ಕೋರ್ಟ್ ಆಗ್ಬೋದು, ಮತ್ತೊಂದೇ ಆಗ್ಬೋದು, ಒಬ್ಬ ಅಜ್ಞಾನಿ ಕುಣಿಸಿದ್ರು ನಮ್ಮ ಪರಿಸ್ಥಿತಿನ ಎಕ್ಸ್ಪ್ಲೈನ್ ಮಾಡೋದಂತಂದ್ರೆ ರಾಜ್ಯ ಸರ್ಕಾರ ಸಕ್ಸಸ್ ಆದ್ರೆ ಯಾವುದೇ ಕಾರಣಕ್ಕೂ ಅವರು ವ್ಯತಿರಿಕ್ತವಾದ ತೀರ್ಮಾನ ಕೊಡಲ್ಲ. ಕೊಡೋದ್ರ ಫೇಲ್ಯೂರ್ ಮೇಡಮ್. ಇವ್ರು ಹೋಗ್ಬೇಕಾದ್ರೆ ಮುಖ್ಯಮಂತ್ರಿ ಓಲೈಸ್ಕೊಳ್ಳೋದು ಏನೇನೋ ಹೋಯ್ತಾರೆ. ಅಕ್ಷರ ಇದ್ರದ್ದು ಮಾಹಿತಿನೇ ಇಲ್ಲ ಇರ್ತವೆ. ಮಾಹಿತಿ ಇಲ್ಲದೆ ಮೇಲ್ನೋಟದಲ್ಲಿ ಹೋಗ್ಕೊಟ್ಟು ಫೇಲ್ಯೂರ್ ಆಯ್ತದೆ. ರೈತರು ಬರ್ಡನ್ ಆಯ್ತಾ ಇದೀವಿ. ನಮ್ಗೆ ಎಷ್ಟು ನೋವಾಗಿದೆ ಅಂದ್ರೆ, ಕರ್ನಾಟಕದಲ್ಲಿರೋ ಅಣೆಕಟ್ಟೆಗಳು 4 ಅಣೆಕಟ್ಟೆನೂ ಗೇಟ್ ತೆಗೆದ್ಬಿಡ್ಲಿ, ಮಳೆ ಬಂದಾಗ ಬಂದ್ ನೀರು ಹೊಂಟೋಗ್ಲಿ, ನಾವು ಸಂಗ್ರಹಿಸಿ ಕೊಡಕ್ಕೆ ನಮ್ ಟ್ಯಾಂಕ್ ಕೊಡೋಲ್ಲ. ಮೈಸೂರು ಮಹಾರಾಣಿ ಒಡವೆ ಇಟ್ಬಿಟ್ಟು ಕಟ್ಟಿರೋದು ಕನ್ನಂಬಾಡಿ ಕಟ್ಟೆ. ನೋಡೋಣ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಪಾಲಿಗೆ ಇದು ವರವಾಗುತ್ತಾ ಶಾಪವಾಗುತ್ತಾ. ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡೋದಕ್ಕೆ ನಂಜೇಗೌಡ.